ಆಕಿ ಒಟ್ಟ ಸರಿ ಇಲ್ಲ ನೋಡು. ಈ ಮಾವಾಗ ಮಕ್ಮಲ್ ಟೋಪಿ ಹಾಕಕ ಬಂದಾಳ ಆಕಿ. ಯಾಕ ಏನಾತ್ರಿ ನಾವ? ಅಯ್ಯೋ ಆಕಿ ನಮ್ಮ ಮನಿನ ಗುಡ್ಡಿಸಿ ಗುಂಡಾಂತರ ಮಾಡ್ಬೇಕಂತೇನ ಇವನ್ನ ಲಗ್ನ ಆಗಿ ಬಂದಾಳ ಅಮ್ಮ. ಆಕಿದ ಏನೋ ಒಂದು ಹಿನ್ನೆಲೆ ಇದ್ದಂಗೆ ಐತಿ. ಅದೇನ ಗಂಡ ಗಂಡ ಅಂತ ಮಾತಾಡಕತ್ತಿದ್ರು. ಈಕಿ ಗಂಡ ಅದಾನೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಈಕಿ ಗಂಡನ ಬಿಟ್ಟು ಓಡಿ ಬಂದಂಗೆ ಅದಾಳೆ ಅಮ್ಮ. ನನಗೆ ಯಾಕೆ ಸಂಶಯನೇ ಐತಿ, ಇದು ಮಾವ ಮಕ್ಮಲ್ ಟೋಪಿ ಹಾಕಿಸ್ಕೊಳತ್ತ ಅವರು ರೊಕ್ಕ ಹಿಡ್ಕೊಂಡು ಬಿಟ್ಟು ಓಡಿ ಹೋಗಾಕಿ ನೋಡಿಕಿ. ನನಗೆ ಆಕಿ ನೋಡೋಣ ಸಂಶಯ ಬಂತು. ನಾಳೆ ಚಿನ್ನ ಅಲ್ಲಿ ಅದಾಳ ಆಕಿ. ನೋಡಿದ್ರೆ ಗೊತ್ತಾಕತಿ. ಇಲ್ಲ ನಿಮ್ಮ ಅತ್ತಿಗೆ ಮಕ್ಮಲ್ ಟೋಪಿ ಹಾಕ್ಲಿ, ಹಾಕಿಸ್ಕೊಳಕ್ಕೆ ಆಕಿ. ಏವ ನೀ ಹುಷಾರಾಗಿರು. ತಿಜುರಿ ಕೀಲಿ ಕೈ ತೆಗೆದಿಡು. ಮೊನ್ನೆ ನಿಮ್ಮ ಅತ್ತಿ ರೊಕ್ಕ ಹೊತ್ತಿದ್ಲು, ಇನ್ನು ಮತ್ತೆ ಈಕಿ ಹೊತ್ಕೊಂಡು ಹೋಗ್ಯಾಳ. ಯವ್ವ ಒಂದಿಟ್ಟು ನೀನು ಹುಷಾರ್ನಾಗಿರು. ನನ್ನ ಕಡೆ ಒಂದಿಷ್ಟು ರೊಕ್ಕ ಅದಾವು, ನಂದು ಒಂದು ಎಲ್ಲಿ ಸರ ಐತಿವ್ವ, ನೀನು ತಿಜುರಿಯಾಗಿ ಇಟ್ಕೊಳಕ್ಕೆ ಕೊಡ್ತೀನಿ, ತೆಗೆದಿಟ್ಕೋ ಯವ್ವ ನನ್ನ ಮೊಮ್ಮಗಳ. ಇಂಥವ್ರಿಂದ ಭಾಳ ಹುಷಾರಾಗಿರ್ಬೇಕು ನೋಡು. ಹೌದಮ್ಮ, ಆದ್ರೆ ಅತ್ತಿಗೆ ಮಾತ್ರ ಗೋವಿಂದ ನಾಮ ಹಾಕಳ ತಗೋ ಹನಿಗೆ. ಹಾಕ್ಲಿ ಬಿಡು, ಅವಾಗಾರ ನಿಮ್ಮ ಅತ್ತಿ ಬುದ್ಧಿ ಬರ್ತತಂತ ನೋಡು. ಇಂಥವ್ರು ಬಂದು ಮಕ್ಮಲ್ ಟೋಪಿ ಹಾಕಿದಾಗ ಇಂಥವ್ರು ಬುದ್ಧಿ ಕಲ್ಕೊಳೋದು. ಯಾರಿಗೆ ಯಾರು ಮಕ್ಮಲ್ ಟೋಪಿ ಹಾಕಕತ್ರವ? ನಿನ್ನ ಹಿರೇ ಮಗನ ಏನ್ ತಿಳಾಳವಲ್ಲಪ್ಪ. ಆಕಿನ ನೋಡು ಮಕ್ಮಲ್ ಟೋಪಿ ಹಾಕು. ಆಕಿ ಒಂದಿಟ್ಟು ಹುಷಾರಿಂದ ಇರು. ನಮ್ಮ ರೇಣಕ್ಕ ಒಟ್ಟು ಕೇಳಿಸ್ಕೊಂಡಾಳ. ಆಕಿ ಬೇರಿಕೆ ಭಾಳ ಅದಾಳ. ಆಕಿಗೆ ಏನೋ ಒಂದು ಇದ್ದಂಗೆ ಐತಿ. ಯಪ್ಪ ಹುಷಾರು ನೋಡು. ನಾನು ಆಕಿ ಕಲ್ಪನನ್ನ ಯಾವ ಊರವ ಯಾರ ಮನಿತನ ಅಂತ ಕೇಳಿದೆ. ಆಕಿ ಊರ ಹೆಸರು ಎಲ್ಲ ಹೇಳಿದ್ಲು, ಮನಿತನ ಹೆಸರು ಅದು ಕರೆಕ್ಟಾಗಿ ಹೇಳಿಲ್ಲ ಆಕಿ. ಇರ್ಲಿ ಬಿಡು ಅಂತೇ ನಾನು ಸುಮ್ಮನೆ ಅನ್ಯ. ಅಲ್ಲಿ ಅದ ಊರ ಮಗ್ಲನ ನಮ್ಮ ಗೆಳೆಯದನ ಅವ್ಗೆ ಫೋನ್ ಹಚ್ಚಿದ್ದೆ, ನಮ್ಮ ಸೊಸಿದು ಫೋಟೋ ಕಳಿಸಿದ್ದೆ. ಆ ಊರಾಗ ಅವ್ರದ್ದು ಹಿನ್ನೆಲೆ ಏನು ಅಂತ ಕೇಳ್ಕೊ ಅಂತೇಳಿ ಹೇಳಿದ್ನೆ. ಆದ್ರೆ ಆ ಊರಾಗ ಇಂಥವ್ರು ಯಾರು ಇಲ್ಲ ಅಂತೇಳಿ ಅನ್ನವ. ನನಗೂ ಸಂಶಯನ ಬಂದತ್ ಬಿ. ಆಸ್ತಿ ಮ್ಯಾಗ ಕಣ್ಣು ಹಾಕ್ದಂಗೆ ಅದಾಳ. ಈಗ ಮುಲ್ಲ ಶಾಣೆದಲ್ಲ ಮತ್ತೊಂದಲ್ಲ. ಬಾಯಿ ತಕ್ಕೊಂಡು ಕಿಸಬಾಯಿ ತಾಳಿ ಕಟ್ಕೊಂಡು ಮನೆಗೆ ಕರ್ಕೊಂಡು ಬಂದತಿ. ಏನು ಹಿಂದೆ ನೋಡಿಲ್ಲ ಮುಂದೆ ನೋಡಿಲ್ಲ, ಉಳಿ ಮುಟ್ಟೆ ಇಲ್ಲಲ್ಲ ಅದಕ್ಕೆ. ನೀನು ಹುಷಾರಾಗಿರಪ್ಪ. ಮನ್ಯಾಗ ಕಾಗದ ಪತ್ರ ಮತ್ತು ರೊಕ್ಕ ಬಂಗಾರ ಬೆಳ್ಳಿ ಎಲ್ಲ ಐತಿ, ಹುಷಾರಾಗಿ ಇಟ್ಕೋ. ಅಂಥವ್ರು ಯಾವಾಗ ಟೋಪಿ ಹಾಕಿ ಹೊಕ್ಕಾರಂತ ಗೊತ್ತಾಗಂಗಿಲ್ಲಪ್ಪ. ಇಂಥವ್ರು ಎಷ್ಟು ಮಂದಿ ಆಗ್ಯಾರ ಬಿ ಈಗ. ಲಗ್ನ ಹಾಕಾರಂತ ಆಗಿ ಅವ್ರದ್ದು ಆಸ್ತಿ ರೊಕ್ಕ ರೂಪಾಯಿ ಹೊಡ್ಕೊಂಡು ಹೋಗ್ಬಿಡ್ತಾರಂತ. ಆಸ್ತಿ ಅನ್ನೋದಕ್ಕಿಂತ ರೊಕ್ಕ ರೂಪಾಯಿ ಹೊಡ್ಕೊಂಡು ಹೋಗ್ಬಿಡುದು, ಮತ್ತೆ ಇನ್ನೊಬ್ಬ ಲಗ್ನ ಆಗುದು. ಹಿಂಗತಿ ಭಾಳ ನಡೆದವಂತ ಬೇವ. ಆಕಿದು ಜುಟ್ಟ ಜನಿವಾರ ಒಟ್ಟು ಕಂಡು ಹುಡ್ತಾನ ಮಾವ. ನೋಡಕಂತ ಆಕಿನ ಮನಿ ಬಿಟ್ಟು ಹ್ಯಾಂಗ ಓಡಿಸ್ತೀನಿ. ಏನವ ಈ ವಿಷಯ ನಿಮ್ಮ ಅತ್ತಿಗೆ ಏನು ಮಿಸ್ಕಕ್ ಹೋಗ್ಬೇಡ್ರಿ. ನಾಮ ಹಾಕಿಸ್ಕೊಂಡ್ರೆ ನಿಮ್ಮ ಅತ್ತಿನ ಹಾಕಿಸ್ಕೊಂಡು ನೋಡಕ. ನವೀನ ಎಲ್ಲಿದಾನ? ಒಟ್ಟ ನೋಡೇ ಇಲ್ಲ ಅವನ್ನ. 4 ದಿನ ಗೊತ್ತಾತ್ ಮಾವ, ಮನಿ ಕಡೆ ಬಂದೇ ಇಲ್ಲವ. ಫೋನ್ ಮಾಡಿದೆ, ಅದೇನ ಕ್ರಿಕೆಟ್ ಟೂರ್ನಮೆಂಟ್ ಐತಿ ಅಂತೇಳಿ ಅಂತಂದ. ಒಂದು 4-5 ದಿನ ಬರಂಗಿಲ್ಲ ಅಂತ ಅಂದ. ಹೊಳ್ಳಿ ಫೋನ್ ಹಚ್ಚಿದ್ರೆ ಫೋನ ತೆಗಿವಲ್ಲ. ಅವಕ್ಕ ದಾದ್ನೈ ಪಿರಾತ್ನೈ ಆಗ್ಬಿಟ್ಟತಿ. ನಿಮ್ಮ ಅತ್ತಿಗೆಲ್ಲ ಹೇಳಿ ಹೋಗಿರ್ತಾನ. ಸರಿ ಇವಾಗ ಹುಷಾರಾಗಿರು. ನಾ ಒಂದಿಟ್ಟು ಹೊರಗೆ ಹೋಗಿ ಬರ್ತೀನಿ. ಹೆಂಡತಿ ಬೆಲೆ ಯಾವಾಗ ಅರ್ಥ ಆಗತ್ತೆ ನಾವ್ಯಾಗ. ಅದಕ್ಕೆ ಉಳಿ ಅನ್ನೋದು ನಿಮ್ಮ ಅತ್ತಿ ಮುಟ್ಸೇ ಇಲ್ಲ. ಏನು ಮಾಡೋಕ್ಕಾಗತ್ತೆ? ಮಕ್ಕಳಿಗೆ ಅನ್ನೋದು ತಪ್ಪು. ತಾಯಿ ಅದಕ್ಕಿನ್ನ ಸುದ್ದಿಲ್ಲ. ಹಸಿಕಾಯಿ ಖಾರ ಖಾಲಿ ಆಗೈತಿ. ಇವನು ತುಂಬ ತೆಗೆದು ಈ ರಾತ್ರಿ ಹುರಿದಿಡು, ಮುಂಜಾನೆ ರುಬ್ಬಕ್ಕೆ ಬರ್ತತಿ. ಬ್ಯಾಡ್ರಿ ಎತ್ತಿಯಾರ ಹುರಿದು ಈಗ ರುಬ್ಬಿಟ್ಟು ಬಿಡ್ತೀನಿ. ಒಂದಿಟ್ಟು ಕಲ್ಲುಪ್ಪು ಗಾವಂಗೆ ಹಾಕಿ. ಇಲ್ಲಾಂದ್ರೆ ನಾಳೆ ಅನ್ನೋರೊಳಗೆ ಮತ್ತೆ ಲಗುನ ಹಳಸ್ತತಿ. ಹುರಿದ ಕುಳೇನ ಹಸಿಮೆಣಸಿನ್ಕಾಯಿ ಹುರಿದ ಕುಳೇನ ರುಬ್ಬಿಟ್ರೆ ಏನೂ ಆಗಂಗಿಲ್ಲ ಖಾರ. ಇಲ್ಲಾಂದ್ರೆ ಲಘು ಹಳಿಸಿಬಿಡುತ್ತದು. ಹಸಿಕಾಯಿ ಖಾರಕ್ಕೆ ಒಂದಿಟ್ಟು ಬೆಳ್ಳುಳ್ಳಿ ಹಾಕು, ಹಸಿ ಶುಂಠಿ ಹಾಕು, ಒಂದಿಟ್ಟು ಕೊತ್ತಂಬರಿ ಕರಿಬೇವು ಹುರಿ ಮುಂದಾಗ ಹಾಕು, ರುಚಿ ಬರ್ತತಿ ಖಾರ. ಹಂಗೆ ಒಂದಿಷ್ಟು ಜೀರಿಗೆ ಹಾಕು. ನಮ್ಮಮ್ಮ ಹದಗಾರ್ತಿ ಅಡುಗೆ ಒಳಗೆ. ಓದೋದು ಬಿಟ್ಟು ನಮ್ಮ ಮಾತೆ ಕೇಳಕತ್ತೀವ? ಓದು ಅಲ್ಲ ಅಲ್ಲಿ ಯಾಕೆ ಓದಕತ್ತಾಳ? ಸೂಟಿ ಇದ್ದಾಗಾರ ನೆಮ್ಮದಿಯಾಗಿರಕ್ಕೆ ಬಿಡ್ರಿ. ಒಂದಿಟ್ಟು ಓದೋದು ಐತಿ. ಇದಕ್ಕೊಂದು ಏನಾಗೈತಿ ನಾವ ನಿಮ್ಮ ತಂಗಿಗೆ ಸರೋಜಿ ಬರೀ ತಲಿ 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 ಅಂತತಿ. ಹೋಯ್ ದವಾಖಾನಿಗಾರ ತೋರ್ಸ್ಕೊಂಬರ್ಬೇಕಾ? ಒಟ್ಟು ತೋರ್ಸ್ಕೊಳಕು ಒಲ್ಲೆ ಅಂತತಿ. ಬರೀ ತಲೆ ಕಟ್ಕೊಂಡು ಬೀಳಾಕತ್ತತಿ. ಒಯ್ಯವ ದವಾಖಾನಿಗೆ ಹೋಗ ಹುಡುಗಿ ಅಂದ್ರೆ ಒಲ್ಲೆ ಅಂತತಿ. ಅತ್ತೇರ ಆಕೆಗೆ ಮಾನಸಿಕ ಐತ್ರಿ. ಎಂದ ರೇಣವನ್ನ ಲಗ್ನ ಆಯ್ತು ಅವತ್ತಿಂದ ಆಕೆಗೆ ಒಟ್ಟ ತಲೆ ಅಂತ ಬಂದಬಿಡ್ತು. ಒಳಗೆ ಮಾನಸಿಕ ಮಾಡ್ಕೊಂಡಾಡ್ರಿ. ಬರೀ ಚಿಂತೆ ಮಾಡ್ತಾಳ, ಚಂದಾಗ ನಿದ್ದೆ ಮಾಡಂಗಿಲ್ಲ.
ಮತ್ತು ತಲೆ ಹೊಡಿಲಾರ್ದು ಇನ್ನೇನು ಆಕತಿ. ಅವಾಗ ಯಾರ ಮಾತನ್ನು ಕೇಳಿಲ್ಲ, ಈಗ ಬುದ್ಧಿ ಬಂದತಿ. ಅವಾಗ ನಮ್ಮ ಮಾತು ಕೇಳಿದ್ರೆ ಇದೆಲ್ಲ ಹಾಕಿತ್ತನ. ಕಾಲಕ್ಕೆ ಸರಿಯಾಗಿ ಏನೇನು ನಡಿಬೇಕು ನಡೀತವ. ಮತ್ತು ಇನ್ನೇನು ಮಾಡೋಕ್ಕಾಗತ್ತಾ, ತಪ್ಸೋಕ್ಕಾಗತ್ತಾ? ಯಾಕೆ ಸಂಗಮದ ಅಲ್ಲ ಬರೀ ತಲಿ ಅಂತ ಬಂತೆ ಯವ್ವ. ಆ ಹುಡುಗಿನೂ ಹಿಂಗೆ ಮಾಡ್ತಿತ್ತು, ತಲಿ ಅಂತ ಅಂತಿತ್ತು. ಅದು ದವಾಖಾನೆ ತೋರಿಸ್ಲೇ ಇಲ್ಲ. ಹಿಂದೆಗಡೆ ಅದೇನೋ ಟ್ಯೂಮರ್ ಅಂತೇಳಿ ಅಂದ್ರಂತ. ಎಷ್ಟೋ ರೊಕ್ಕ ಖರ್ಚು ಮಾಡಿ ಅದೇನೋ ದವಾಖಾನೆ ತೋರಿಸಿದು, ಆಪ್ರೇಷನ್ನು ಮಾಡಿಸಿದು. ಕಡಿಕು ಉಳಿಲೇ ಇಲ್ಲಕಿ. 6 ತಿಂಗಳಾಗಿಂದ ದೇವ್ರ ಪಾದ ಸೇರ್ಕೊಂಡ್ಬಿಟ್ಲು. ಅದಕ್ಕೆ ನನಗೂ ಅಂಜಿಕೆ ಬಂದತ್ತೆವ, ಒಂದಿಟ್ಟು ದವಾಖಾನೆ ತೋರಿಸ್ಕೊತೀನಿ, ನೀನಾರ ಒಂದಿಟ್ಟು ತಿಳಿಸಿ ಹೇಳು. ಅಲ್ಲ ನಾನು ನಿನ್ನ ಮೈದ್ನ ಅದು ಬರೀ ಕೆಲಸ ಅಂತ ಅದು ಅಡ್ಡಾಡ್ತತೆ. ಒಂದಿಟ್ಟು ಅವಂಗ ಹೇಳ್ಬೇಕಿನ್ನ. ಚೈತ್ರ, ಹೇಳ್ಕಕ್ಕ. ಧಾರವಾಡಕ್ಕೆ ಹೋಗಿ ಫಸ್ಟ್ ಇಯರ್ಗೆ ಅಡ್ಮಿಷನ್ ಮಾಡಿಸಿ ಬಂದೀನಿ. ಹಂಗೆ ಹಾಸ್ಟೆಲ್ ನೋಡೀನಿ. ಮುಂದಿನ ತಿಂಗಳ ಹೋಗ್ಬೇಕಾಗತ್ತವ. ಅಯ್ಯೋ ಹಾಸ್ಟೆಲ್ಗೆ ಹೋಗುದು ಅದು ಹೆಣ್ಣು ಹುಡುಗರು ಬೇಡಪ್ಪ. ನಮ್ಮ ಊರ ಹತ್ರನ ದೊಡ್ಡ ಕಾಲೇಜ್ ಐತಿ, ಎಲ್ಲರೂ ಅಲ್ಲೇ ಹಚ್ತಾರ. ನೀನು ಧಾರವಾಡ ಕಚ್ಚಕತ್ತಿಯಪ್ಪ, ಬೇಡಪ್ಪ. ಹೆಣ್ಣು ಹುಡುಗರು ನಾಟು ದೂರ ಕಳ್ಸೋದನ್ನ ಬೇಡ. ಸುಮ್ ಕುಂದ್ರಬೇ. ಇಲ್ಲಿ ಎಷ್ಟು ಓದ್ತಾರಂತ ಗೊತ್ತಿಲ್ಲ ನನಗೆ. ಬೇಡ, ಧಾರವಾಡದಾಗ ಒಂದು ಚಲೋ ಕಾಲೇಜ್ ನೋಡೀನಿ. ಅದೆಲ್ಲ ಫ್ರೀ ಸೀಟ್ ಆಗೈತಿ. ಇದಕ್ಕಷ್ಟ ಹಾಸ್ಟೆಲ್ ಗಟ್ಟ ರೊಕ್ಕ ಕಟ್ಟುದು. ನಮ್ಮ ಚೈತ್ರ ಶಾಣಕ್ಕಿದಾಳ, ಅದು ಕಾಲೇಜ್ನಾಗ ಓದ್ಲಿ. ಹೆಣ್ಣು ಹುಡುಗರು ಅಲ್ಲಿ ಹೋಗ್ಬಾರ್ದು, ಇಲ್ಲಿ ಹೋಗ್ಬಾರ್ದು, ಮನೆ ಬಿಟ್ಟು ಕಳಿಸ್ಬಾರ್ದು ಅಂತೇಳಿ ಒಂದು ಅವ್ರಿಗೆ ಚೌಕಟ್ಟು ಹಾಕಿಬಿಡ್ತೀರ. ಅವ್ರು ಅದ ಚೌಕಟ್ಟನೆ ಬೆಳೆದು ಬಿಡ್ತಾರ. ಮುಗಿದು ಹೋತು ಅವ್ರ ಜೀವನ ಅಷ್ಟಕ್ಕಷ್ಟ ಇಟ್ಟು ಬಿಡ್ತೀರಿ. ಮತ್ತು ಬೋರ್ಡ್ ಆಗೋದು ಯಾವಾಗ ಅವರು? ಬೇಡಪ್ಪಯ್ಯಪ್ಪ, ಹೆಣ್ಣು ಹುಡುಗರನ್ನ ಹೊರಗೆ ಕಳ್ಸೋದು ಭಾಳ ಕಷ್ಟ ಐತಿ. ಈಗ ನೋಡ್ತೀವಿ ಇಲ್ಲ, ಟಿವ್ಯಾಗಪ್ಪ ಜಗ್ ನೋಡ್ತೀವಿ. ಆ ಹಾಸ್ಟೆಲ್ನ್ಯಾಗ ಅಲ್ಲಿ ಅದು ಆತು, ಇಲ್ಲಿ ಇದು ಆತಂತೆ ಟಿವ್ಯಾಗ ಫೋನ್ಯಾಗ ಜಗ್ ನೋಡ್ತೀವಪ್ಪ. ಬೇಡ, ನಮ್ಮ ಕಣ್ಣೆದುರಿಗೆ ಇರಲಿ ಹುಡುಗಿ. ಇಲ್ಲೇ ಇದ್ದೂರಾಗೈತಿ, ಹೋಗುದು ಬರುದು ಮಾಡೋಳಕ್ಕೆ. ಆಕೆನ್ ದೊಡ್ಡ ಹಿರಿಯ ಹಾಸ್ಟೆಲ್ ಕಾಕಕ್ಕ ಬೇಡಪ್ಪ. ನೀನು ಆಂಬ್ಳ ಹೇಳ್ಬಿ. ಇನ್ನು ಯಾಕೆ ಕಾಲ್ದಾಗದಿ ಎಲ್ಲೇ ಒಂದು ಫೋನ್ಯಾಗ ಟಿವ್ಯಾಗ ನೋಡಿರ್ತಿ ಅಂದ್ರೆ ಎಲ್ಲ ಕಡೆನೂ ಹಂಗಾಕತ್ತೆ ಅಂತ ಅನ್ಕೊಂತೀನ. ಅದೆಲ್ಲ ತಪ್ಪು ಕಲ್ಪನೆ. ನಮ್ಮ ಹುಷಾರದಾಗ ನಾವಿರ್ಬೇಕಷ್ಟ. ಆದರೂ ಕಾಕ, ನಾನು ಕೂಡ ಯಾರೂ ಇರಂಗಿಲ್ಲಲ್ಲ ಅಲ್ಲೇ. ಎಲ್ಲರೂ ನಮ್ಮ ಗೆತ್ಯಾರು ಇಲ್ಲೇ ಹಚ್ತಾರಂತ ಕಾಲೇಜಕ್ಕೆ. ನಾನು ಒಬ್ಬಕ್ಕೆ ಹ್ಯಾಂಗೆ ಹೋಗ್ಲಿ ಅಷ್ಟು ದೂರ? ಆ ಗೆಳತ್ಯಾರು ಜೀವನ ಪರ್ಯಂತ ಬರ್ತಾರನ್ವ, ಅದೆಲ್ಲ ತಲೆಗೆ ಇಟ್ಕೊಳಕ್ಕೆ ಹೋಗ್ಬೇಡ. ಈ ಗೆಳತ್ಯಾರು ಎಲ್ಲಿ ಹಚ್ತಾರ ಸಾಲಿಗೆ ಅಲ್ಲೇ ಹಚ್ಬೇಕನ. ಹಂಗೆಲ್ಲ ತಲೆಗೆ ಇಟ್ಕೋಬಾರ್ದು. ಜೀವನದಾಗ ಮುಂದೆ ಹೋಗ್ಬೇಕಂದ್ರೆ ಎಲ್ಲ ಬಿಟ್ಟು ಹೋಗಬೇಕು. ಜೀವನ ಪರ್ಯಂತ ಗೆಳತ್ಯಾರು ಬರ್ತಾರನವ. ನಾಳೆ ಏನು ಕಿನ್ನಾರ ಆತಂದ್ರೆ ಗೆಳತ್ಯಾರು ನಿನ್ನ ಹಿಂದೆ ಇರ್ತಾರನ? ಇಲ್ಲ, ಗೆಳತ್ಯಾರು ಎಲ್ಲಿ ಓಡ್ ಹೋಗಂಗಿಲ್ಲ. ನೀ ಸುಮ್ಮನೆ ಧಾರವಾಡಕ್ಕೆ ನಡಿ. ಧಾರವಾಡದಾಗ ಕಾಲೇಜು ಮಸ್ತ್ ಐತಿ. ಆದರೂ ರೀ ಅಷ್ಟು ದೂರ ಏನು ಮಾಡ್ತಿರ್ಬಿಡ್ರಿ. ಮತ್ತು ಹಾಸ್ಟೆಲ್ಗೆ ಅದು ರೊಕ್ಕದ ಖರ್ಚು ಎಲ್ಲ ಖರ್ಚಿನ ಮಾರ್ಕ ಬ್ಯಾಡ ಬಿಡ್ರಿ. ಇನ್ನೊಂದು 2 ವರ್ಷ ಇಲ್ಲಿ ಕಲಿಯೊಳಗೆ ಆತ ಮುಂದೆ ನೋಡಕ್ಕೆ ಬರ್ತತಿ. ವೈನಿ, ನೀವೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ ಖರ್ಚಿನ ಬಗ್ಗೆ. ನಾ ಹಾಸ್ಟೆಲ್ ಫೀಸ್ ಎಲ್ಲ ಕೊಡ್ತೀನಿ. ಎಲ್ಲ ನೀವು ಖರ್ಚು ಕೊಟ್ರಿ ಹೆಂಗೆ? ಅದು ನಿಮ್ದು ಹಿಂದೆ ಎಲ್ಲ ಖರ್ಚು ವೆಚ್ಚ ಇರ್ತಾವೆ. ಬ್ಯಾಡ್ರಿ, ಸುಮ್ಮನೆ ಇದ್ದೂರಾಗ ಕಾಲೇಜ್ ಐತಿ, ಇಲ್ಲೇ ಹೋಗೋಳಕ್ಕೆ ಬಿಡ್ರಿ. ಯಾಕ್ರಿ ವೈನಿ? ಇವು ನನ್ನ ಮಕ್ಕಳಲ್ಲನ ನಾವು ಓದಿಸ್ಬಾರ್ದನ? ನಾನು ಎಷ್ಟು ಓದ್ಸ್ಯಾನ, ನಾನು ಇವ್ರನ್ನ ಓದಿಸ್ತೀನಿ. ಅದ್ರಾಗೇನು ತಪ್ಪೈತಿ? ನೀವೆಲ್ಲ ಅದನ್ನ ಇಟ್ಕೊಳಕ್ಕೆ ಹೋಗ್ಬೇಡ್ರಿ. ಎಷ್ಟೋ ಸಲ ಹೇಳೀನಿ, ಈಗೂ ಹೇಳ್ತೀನಿ. ಇನ್ನೆಮ್ಮೆ ನೀವು ಇದನ್ನು ಒಟ್ಟ ಮಾತಾಡಕ್ಕೆ ಹೋಗ್ಬೇಡ್ರಿ. ನೋಡ್ರಿ, ನನ್ನ ಮನಸ್ಸಿಗೆ ಭಾಳ ಬೇಜಾರಾಗುತ್ತೆ. ನನ್ನ ಮಕ್ಕಳು ಬೇರೆ, ನಿಮ್ಮ ಮಕ್ಕಳು ಬೇರೆ ಅಂತ ನಾ ಯಾವತ್ತೂ ಭೇದ ಭಾವ ಮಾಡಿ ನೋಡೇ ಇಲ್ಲ. ಅದು ಎಲ್ಲ ಕರೆನೇ ಬಿಡಯ್ಯಪ್ಪ. ಆದರೂ ದೂರ ಕಳ್ಸೋದು ಭಾಳ ಸಿಂತ್ರ ಐತಿ. ಮಳೆ ವಯಸ್ಸ ಮಳೆ ಬುದ್ಧಿ ಏನು ಕಿನ್ನರ ಆತಂದ್ರ ಅಂತ ನೀವೇ ಹುಡುಗರು ಮುಂದೆ ಕುತ್ಕೊಂಡು ಹಿಂಗತಿ ಮಾತಾಡಿದ್ರೆ ಎದಕ್ಕೆ ಬಂತು ಬಿ? ಬೇರೆ ಹೇಳ್ಬೇಕು ಹುಡುಗರಿಗೆ. ಅದು ಬಿಟ್ಟು ಮುಂದೆ ಕುತ್ಕೊಂಡು ನೀವ ಹಂಗಾಗತ್ತೆ ಹಿಂಗಾಗತ್ತೆ ಅಂದು ಬಿಡ್ತೀರಿ. ಪಾರವನ್ ಹಂಗೆ ಮಾಡಿ ನೋಡಿಲ್ಲ. ಆಕೆ ಸಾಲಿ ಎಲ್ಲ ಹದಿಗೆಡಿಸ್ಬಿಟ್ರಿ. ಆವಾಗ ಧೈರ್ಯದಿಂದ ಓದುವ ಅಂತಂದಿದ್ರೆ ಅಂದ್ರೆ ಹಿಂಗತಿ ಹಾಕಿದ್ದಿಲ್ಲ. ಅವಾಗ ನಾವು ಸುಮ್ಮನೆ ಆದ್ವಿ. ನಮ್ಮದು ತಪ್ಪೈತಿ. ನಾನು ಸುಮ್ಮ ಕುಂದ್ರಬಾರ್ದಿತ್ತು. ಅದಕ್ಕೆ ಆ ತಪ್ಪು ಈಗ ಮಾಡಂಗಿಲ್ಲ ಚೈತ್ರನ ವಿಷಯದಾಗ. ಪರವಾ ನೀನು ನಡಿವ ಕೋಚಿಂಗಿಗೆ. ಎಲ್ಲ ಅಡ್ಮಿಷನ್ ಆಗೈತಿ, ಇನ್ನು ಕ್ಲಾಸಸ್ ಸ್ಟಾರ್ಟ್ ಆಗ್ಯಾವಂತವ. ಇನ್ನು 2 ದಿನದಾಗ ಮತ್ತು ನೀನು ಹೋಗ್ಬೇಕಾಗತ್ತಾ? ನಡಿವ, ಇಬ್ರು ಹೋಗ್ಬಿಟ್ಟು ಬರ್ತೇನೆ ಅಂತ. ಅಯ್ಯ, ನಂಗಿನ್ನೂ ಕಾಲೇಜು ಚಲೋ ಆಗ್ಬೇಕಂದ್ರೆ ಜೂನ್ದಾಗಲ್ರಿ ಕಾಕ. ಇಷ್ಟು ಲಗು ಕಳಿಸ್ತೀರ ನನ್ನ? ಸೈನ್ಸ್ ಹಚ್ಚಿನವ ನಿನ್ನ. ಸೈನ್ಸ್ ಅಂದ್ರೆ ಏನು ಸುಮ್ಮನ? ಮ್ಯಾಥ್ಸ್ ಕ್ಲಾಸ್, ಫಿಸಿಕ್ಸ್ ಕ್ಲಾಸ್ ಹಚ್ಚಿನಿ. ಅಲ್ಲೇ ಕ್ಲಾಸಿಗೆ ಹೋಗಕ್ಕಂತೆ. ಸೈನ್ಸಾ? ನನಗೆ ಇಂಗ್ಲೀಷ್ ಅಷ್ಟೊಂದು ಪರ್ಫೆಕ್ಟಾಗಿ ಬರಂಗಿಲ್ರಿ. ನಾಳೆ ಎಲ್ಲ ತಾನ ಬರ್ಕೋತ ಹೋಗುತ್ತಾ. ಅದನ್ನು ಅರ್ಥ ಮಾಡ್ಕೊಳಕ್ಕಲ್ಲಿ ಶ್ರಮ ಪಡು. ನನಗೆ ಅದು ಬರಂಗಿಲ್ಲ ಇದು ಬರಂಗಿಲ್ಲ ಅಂತ ತಲೆಗೆ ಇಟ್ಕೋಬಾರ್ದು. ನಾ ಕಲಿತೀನಿ ಅನ್ನೋದು ಇಟ್ಕೋ. ಅಂದ್ರೆ ಜೀವನದಾಗ ಮುಂದೆ ಬರ್ತಿ. ಡಾಕ್ಟರ್ ಆಗ್ಬೇಕಂದ್ರೆ ಸೈನ್ಸ್ ಹಚ್ಚಬೇಕು ನೀನು. ಇಲ್ಲ ಡಾಕ್ಟರ್ ಹಾಕಿನವ.
ನೋಡ್ರಿಪ್ಪ ಏನೇನು ಮಾಡ್ತೀರಿ ನಾವು ಇಷ್ಟು ಹೇಳ್ತೀವಿ ನೋಡಪ್ಪ ಹೆಂಗೆ ಮಾಡ್ತೀರಿ ನೋಡಿ ವಿಚಾರ ಮಾಡಿರಿ. ಅಲ್ಲೆಲ್ಲ ಗಂಡು ಹುಡುಗರು ಕೂಡ ಐತೆನಪ್ಪ ಸಾಲಿ ಅದು ಹಾಸ್ಟೆಲ್ ಏನೋ ಅಂದಿಲ್ಲ ಅದು. ಆಗಬೇ ಹೆಣ್ಣು ಹುಡುಗರು ಹಾಸ್ಟೆಲ್ ಬೇರೆ ಗಂಡು ಹುಡುಗರು ಹಾಸ್ಟೆಲ್ ಬೇರೆ ಎಲ್ಲ ನೋಡಿ ಹಚ್ಚಿ ಬಂದೀನಿ ನಾನು.